ಸ್ನೇಹಿತರೆ 1 ಗ್ರಾಮ್ ಗೋಲ್ಡ್ ಕಾಯಿನ್ ಈ ಅಪ್ಪನು ಫ್ರೀ ಆಗಿ ಕೊಡ್ತಾವನಂತೆ. ನಿಜಾನ ಗುರು? ನಮ್ ತಾಯಣೆ ಕೊಡ್ತೀವಿ ಸರ್, ಸುಳ್ಳು ಹೇಳ್ಬೇಡ ಗುರು. ನಿಜವಾಗ್ಲು. ಅಕ್ಟೋಬರ್ 26, ನವೆಂಬರ್ 2, ನವೆಂಬರ್ 9, ನವೆಂಬರ್ 16. 4 ಡೇಟ್ ಏನಿದೆ, 4 ಡೇಟ್ ಅಲ್ಲೂ ಒಂದೊಂದು ಡೇನ ಒಂದೊಂದು ಗೋಲ್ಡ್ ಕಾಯಿನ್ ಕೊಡ್ತೀವಿ, 1 ಲಕ್ಕಿ ಕಸ್ಟಮರ್ಗೆ. ಬ್ರೋ ನನ್ಗೆ ಒಂದು ವಿಚಾರ ಹೇಳಿ, ನೀವು ಇವಾಗ ಗೋಲ್ಡ್ ಕಾಯಿನ್ ಏನ್ ಕೊಡ್ತಿದ್ದೀರಿ ಅಂತ ಹೇಳ್ತಿರಲ್ಲ, ಇದ್ರಲ್ಲಿ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ 60 ದಿನ ಆದ್ಮೇಲೆ ಇಲ್ಲ ಸರ್, ನಿಮ್ಮನ್ನ ಫಾಲೋ ಮಾಡಿ, ನನ್ನನ್ನು ಫಾಲೋ ಮಾಡಿ, ಇವ್ರನ್ನ ಫಾಲೋ ಮಾಡಿ ಅಂತೆಲ್ಲ ಹೇಳ್ತಾರಲ್ಲ, ಆ ತರ ಏನಾದ್ರು ಇಟ್ಟಿದ್ದೀರಾ? ಯಾರನ್ನು ಫಾಲೋ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ವೈಟಿಂಗ್ ಡೇಸ್ ಏನಿಲ್ಲ. ಓಕೆ, ಬೆಳಗ್ಗೆ ಬಿರಿಯಾನಿ ತಗೊಂಡವ್ರಿಗೂ ಅದು ಒಂದು ಫಾರ್ಮ್ ಇರುತ್ತೆ, ಕೊಡ್ತೀವಿ, ಫಿಲ್ ಅಪ್ ಮಾಡಿ ಹಾಕ್ಬೇಕು ಒಂದು ಬಾಕ್ಸ್ ಅಲ್ಲಿ. ರ್ಯಾಂಡಮ್ ಆಗಿ ಆಫ್ಟರ್ ಬಿರಿಯಾನಿ ಎಲ್ಲ ಖಾಲಿ ಆದ್ಮೇಲೆ ಒಂದು ರ್ಯಾಂಡಮ್ ಕಾರ್ಡ್ ತಗೊಂತೀವಿ. 10 ಗಂಟೆಗೆ ಬಿರಿಯಾನಿ ಖಾಲಿ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಅವಾಗಲೇ ಲಕ್ಕಿ ಡ್ರಾ ಮಾಡ್ತೀರಾ? ಹೌದು ಸರ್, ತಮಾಷೆ ಮಾಡ್ಬೇಡಿ. ಇಲ್ಲ ಸರ್, 100% ಸೀರಿಯಸ್ ಆಗಿ. ಹೌದು ಸರ್. ಸ್ನೇಹಿತರೆ, ನೀವು ಇವಾಗ ದಮ್ ಬಿರಿಯಾನಿ ತಿನ್ಬೇಕು ಅಂತಂದ್ರೆ ನೀವು ಹೊಸಕೋಟೆ ಅಥವಾ ಎಲ್ಲೇ ದೂರ ಹೋಗಂತ ನೆಸೆಸಿಟಿ ಇಲ್ಲ. ನಮ್ಮ ಬೆಂಗಳೂರಲ್ಲಿ ಇರುವಂತ ಹೆಸರುಘಟ್ಟ ಮೇನ್ ರೋಡ್ ಅಲ್ಲಿ ಇರುವಂತ ಒಂದು ರಾಜ್ ದಮ್ ಬಿರಿಯಾನಿ ಹೊಸದಾಗಿ ಓಪನ್ ಆಗಿದೆ. ಇಲ್ಲಿ ಏನ್ ಸ್ಪೆಷಲ್ ಅಂತ ಹೇಳ್ತೀನಿ ಕೇಳಿ. ವಾರದಲ್ಲಿ ಕೇವಲ 3 ದಿನ ಓಪನ್ ಆಗೋದು, ಭಾನುವಾರ, ಮಂಗಳವಾರ ಹಾಗೂ ಶುಕ್ರವಾರ. ಬ್ರೋ ಇವಾಗ ಕೂಪನ್ ಯಾವ ತರ ಕೊಡ್ತೀರಾ ಬ್ರೋ? ಅಷ್ಟೇ ಬಿಲ್ ಮಾಡಬೇಕು, 1000 ರೂಪಾಯಿ ಬಿಲ್ ಮಾಡ್ಬೇಕು ಅಂತ ಏನಾರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆಯಾ? ಆತರ ಎಲ್ಲ ಏನಿಲ್ಲ ಬ್ರೋ. ನೀವು ಒಂದು ಬಿರಿಯಾನಿ ತಗೊಳ್ಳಿ, ಓಕೆ, ಅಥವಾ ಬೇಡ ಅಂದ್ರೆ ಒಂದು ಪ್ಲೇನ್ ಸೂಪ್ ತಗೊಳ್ಳಿ, ಜಸ್ಟ್ 50 ರೂಪೀಸ್ ಅಷ್ಟೇ. 50 ರೂಪೀಸ್ ಪ್ಲೇನ್ ಸೂಪ್ ತಗೊಂಡ್ರು ಕೊಡ್ತೀರಾ ಟೋಕನ್? ಲಕ್ಕಿ ಟೋಕನ್ ಕೊಡ್ತೀವಿ. ಏಯ್ ಸೂಪರ್ ಬ್ರದರ್. ಇದು ಓಪನ್ ಆಗಿದ್ದ ದಿನನೇ ಬಂದಿದ್ದೆ. ಓಕೆ, ಟೇಸ್ಟ್ ಚೆನ್ನಾಗಿತ್ತು, ಇಷ್ಟ ಆಯ್ತು. ನಾನು ರೆಗ್ಯುಲರ್ ಆಗಿ ಬರ್ತಾ ಇದ್ದೀನಿ, ಇವತ್ತು ತಿನ್ಕೊಂಡು ಪಾರ್ಸಲ್ ತಗೊಂಡು ಹೋಗ್ತಾ ಇದ್ದೀನಿ ಸರ್. ಯೂಶಲಿ ಒಂದು ದಮ್ ಬಿರಿಯಾನಿ ತಿನ್ಬೇಕಂದ್ರೆ ನಾವು ತುಂಬಾ ಎಲ್ಲ ಔಟ್ಸ್ಕರ್ಟ್ಸ್ ಹೋಗಿ ಬೇರೆ ಕಡೆದು ಅವ್ರು ತುಂಬಾ ಎಕ್ಸ್ಪೋಜರ್ ಕೊಡ್ತಾರೆ, ನಮ್ ಕಡೆನೆ ಬನ್ನಿ ಅಂತ. ಆ ಕಡೆ ಜನ ಹೋಗಿ ತುಂಬಾ ಫೇಮಸ್ ಮಾಡ್ತಾರೆ. ಅಂಡ್ ನಾವು ಇದೇ ಲೊಕ್ಯಾಲಿಟಿಲಿ ಇದ್ದು ನಮ್ಮ ಏರಿಯಾದಲ್ಲಿ ಈ ತರ ಒಂದು ಒಳ್ಳೆ ಟೇಸ್ಟ್ ಇರೋ ಬಿರಿಯಾನಿ ಸಿಗುತ್ತೆ ಅಂದ್ರೆ ನಮಗೂ ಖುಷಿನೇ ಸರ್. ಬ್ರೋ 2ನೇ ಪ್ಲೇಟಾ ಬ್ರೋ? ಬ್ರೋ ಆಲ್ ದ ಬೆಸ್ಟ್ ಬ್ರೋ. ಆರಾಮಾಗಿ ತಿನ್ನಿ. ಹೇಗೆ ಅನಿಸ್ತಿದೆ ಬ್ರೋ? ಚೆನ್ನಾಗಿದ್ಯಾ ಟೇಸ್ಟು? ಫುಲ್ ಚೆನ್ನಾಗಿದೆ. ತುಂಬಾ ಜನ ಹೇಳ್ತಾರೆ ಹೊಸಕೋಟೆಗೆ ಹೋಗ್ಬೋದು, ಅದಕ್ಕೆ ಹೋಗ್ಬೋದು. 2 to 3 ಕಿಲೋಮೀಟರ್ಸ್ ಒಳಗಡೆ ಇದ್ರೆ ಎಲ್ಲ ಆರಾಮಾಗಿ ಬಂದು ತಿನ್ಕೊಂಡು ಆಮೇಲೆ ಸಂಡೇ ಆರಾಮಾಗಿ ಮನೇಲಿ ಎಂಜಾಯ್ ಮಾಡ್ಬೋದು. ಅದೆಲ್ಲ ಚೆನ್ನಾಗಿರುತ್ತೆ. ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಹಾನೆಸ್ಟ್ ಫೀಡ್ಬ್ಯಾಕ್ ಬ್ರೋ. ಸೂಪ್ ಟೇಸ್ಟ್ ಮಾಡ್ತಾ ಇದೀವಿ, ಚೆನ್ನಾಗಿದೆ. ಓಕೆ, ಬಿರಿಯಾನಿ ಟೇಸ್ಟ್ ಮಾಡೋಣ. ಸರ್ ಬಿರಿಯಾನಿ ತಿಂದ್ರಲ್ಲ ಸರ್, ಹೇಗಿತ್ತು ಸರ್? ಬಿರಿಯಾನಿ ತುಂಬ ಚೆನ್ನಾಗಿದೆ. ಕ್ವಾಂಟಿಟಿ ವೈಸ್ ಆದರೆ ತುಂಬ ಚೆನ್ನಾಗಿ ಕೊಟ್ಟಿದ್ದೀರಾ. ಪ್ಲೈನ್ ಸೂಪ್ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಓಕೆ, ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್.